ಸುಮಲತಾ ಅವರು ಮಂಡ್ಯಕ್ಕೆ ಸುಮಲತಾ ಅವರು ದೊಡ್ಡರಸಿನಕೆರೆಗೆ ಆಗಮಿಸಿರತಕ್ಕಂತಹದ್ದು ಮತದಾನ ಪ್ರಕ್ರಿಯೆ ಇವತ್ತು ಬಹಳ ಜೋರಾಗಿ ಸಾಗ್ತಾ ಇದೆ. ಸುಮಲತಾ ಅವರು ಕೂಡ ಈಗಾಗಲೇ ವೋಟ್ ಹಾಕೋದಕ್ಕೆ ಆಗಮಿಸಿದ್ದಾರೆ. ಮಂಡ್ಯದಲ್ಲಿ ನಡೀತಾ ಇರುವಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ದಾರೆ ಸುಮಲತಾ. ಅಂಬರೀಷ್ ಅವರು ನಿಧನರಾದ ನಂತರ ಈ ಒಂದು ಕ್ಷೇತ್ರದಿಂದ ಸುಮಲತಾ ಅಂಬರೀಷ್ ಅವರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕಾಗಿ ಸುಮಲತಾ ಅವರು ಕೂಡ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಅವರು ತಮ್ಮ ಎಪಿಕ್ ಕಾರ್ಡ್ ಅನ್ನ ತೋರಿಸ್ತಾ ಇರುವಂತದ್ದು, ಎಲೆಕ್ಷನ್ ವೋಟರ್ ಐಡಿಯನ್ನ ತೋರಿಸ್ತಾ ಇರುವಂಥದ್ದು. ಈ ಮೂಲಕವಾಗಿ ನಾನು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದೀನಿ ಅಂತ ಹೇಳಿ ದೊಡ್ಡರಸಿನಕೆರೆಯಲ್ಲಿ ಅವರು ಮತ ಚಲಾಯಿಸೋದಕ್ಕಾಗಿ ಆಗಮಿಸಿದ್ದಾರೆ. ಮದ್ದೂರಿನ ದೊಡ್ಡರಸಿನಕೆರೆಯಲ್ಲಿ ಇರುವಂತಹ ಮತಗಟ್ಟೆಗೆ ಸಾಮಾನ್ಯವಾಗಿ ಅಂಬರೀಷ್ ಅವರ ಜೊತೆಗೆ ಆಗಮಿಸ್ತಾ ಇದ್ರು. ಅಂಬರೀಷ್ ಅವರು ಆಗಮಿಸಿ ಇಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ರು. ಆದರೆ ಈ ಬಾರಿ ಅಂಬರೀಷ್ ಅವರು ಇಲ್ಲದೇನೆ ಸುಮಲತಾ ಅವರು ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಮಂಡ್ಯದ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಸುಮಲತಾ ಬಹಳ ಬಿರುಸಿನ ಪ್ರಚಾರವನ್ನು ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ, ಅಂದರೆ ಕಳೆದ ಬೈ ಎಲೆಕ್ಷನ್ ಮತ್ತು ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲದೆ ನಡೀತಾ ಇರುವಂತಹ ಒಂದು ಚುನಾವಣೆ ಇದು. ಹೀಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಡುವೆ ಜಿದ್ದಾಜಿದ್ದಿಯಿಂದ ಕೂಡಿದ್ದಂತಹ ಚುನಾವಣೆಯಲ್ಲಿ ಇದು ಒನ್ ಸೈಡೆಡ್ ಎಲೆಕ್ಷನ್ ಆಗಬೇಕಾಗಿತ್ತು. ಅಂದರೆ ಕೇವಲ ಜೆಡಿಎಸ್ನ ಕಡೆಯ ಮಾತ್ರ, ಯಾಕಂದರೆ ಕಳೆದ ಬೈ ಎಲೆಕ್ಷನಲ್ಲೂ ಕೂಡ ಅದು ಜೆಡಿಎಸ್ನ ಪರವಾದಂಥ ಒನ್ ಸೈಡೆಡ್ ಎಲೆಕ್ಷನ್ನ ರೀತಿಯಲ್ಲಿ ಆಗಿತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಆ ಒನ್ ಸೈಡೆಡ್ ಎಲೆಕ್ಷನನ್ನು ಆಗುವಂತಹ ಪ್ರಕ್ರಿಯೆಗಳೇನಿದ್ವು ಅದಕ್ಕೆ ತಡೆಯಾಗಿ ಬಂದಂತಹದ್ದು ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಅವರ ನಿರ್ಧಾರದೊಂದಿಗೆ, ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುವಂತಹ ನಿರ್ಧಾರದೊಂದಿಗೆ ಈ ಒಂದು ಚುನಾವಣಾ ಪ್ರಕ್ರಿಯೆ ಅತ್ಯಂತ ಬಿರುಸನ್ನು ಪಡ್ಕೊಳ್ತು. ಯಾಕಂದರೆ ಪಕ್ಷೇತರ ಅಭ್ಯರ್ಥಿ ಆಗಿದ್ರೂ ಕೂಡ ಅವರ ಹಿನ್ನೆಲೆಯಲ್ಲಿ ಅವರಿಗೆ ಬೆಂಬಲಕ್ಕೆ ಕಾಂಗ್ರೆಸ್ನ ಕೆಲ ನಾಯಕರೂ ನಿಂತಿದ್ದಾರೆ ಅನ್ನುವಂಥ ಆಪಾದನೆಯೂ ಕೂಡ ಬಹಳ ಜೋರಾಗಿಯೇ ಪ್ರಚಾರದ ವೇಳೆ ಕಂಡುಬಂದಿದೆ. ಸುಮಲತಾ ಅವರಿಗೆ ಬಹಿರಂಗ ಬೆಂಬಲವನ್ನ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೈತ ಸಂಘ ಮತ್ತು ಭಾರತೀಯ ಜನತಾ ಪಕ್ಷ ನೀಡಿತು. ಆದರೆ ಕಾಂಗ್ರೆಸ್ನ ಬಾವುಟಗಳು ಸುಮಲತಾ ಅವರ ಪ್ರಚಾರ ಯಾತ್ರೆಯ ಉದ್ದಕ್ಕೂ ಕೂಡ ಅನೇಕ ಕಡೆಗಳಲ್ಲಿ, ಅನೇಕ ಹಳ್ಳಿಗಳಲ್ಲಿ, ಅನೇಕ ಊರುಗಳಲ್ಲಿ, ಅನೇಕ ತಾಲೂಕುಗಳಲ್ಲಿ, ಅನೇಕ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕಾಣಿಸಿಕೊಳ್ಳೋದ್ರ ಮೂಲಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾ ಅವರ ಪರವಾಗಿ ನಿಂತಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿತ್ತು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಇಲ್ಲದೇ ಇದ್ರೂ ಕೂಡ ಸುಮಲತಾ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡೋದರ ಮೂಲಕವಾಗಿ ಬಹಳ ಜಿದ್ದಾಜಿದ್ದಿನ ಒಂದು ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಮಂಡ್ಯದ ಲೋಕಸಭಾ ಚುನಾವಣೆಯ ವೈಶಿಷ್ಟ್ಯ. ಮಂಡ್ಯದ ಸ್ವಾಭಿಮಾನದ ವಿಚಾರವನ್ನು ಮುಂದಿಟ್ಟುಕೊಂಡು ಸುಮಲತಾ ಅವರು ಚುನಾವಣೆಯನ್ನು ಎದುರಿಸಿದರೆ, ಮಂಡ್ಯದ ಅಭಿವೃದ್ಧಿಯ ಅಜೆಂಡಾವನ್ನು ಮುಂದಿಟ್ಟುಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಯನ್ನು ಎದುರಿಸಿದರು. ನಾನು ಅಭಿವೃದ್ಧಿಯ
ಪ್ರತೀಕವಾಗಿದ್ದೀನಿ, ನಾನು ಅಭಿವೃದ್ಧಿಯನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ನಿಖಿಲ್ ಅವರು ಈ ಚುನಾವಣೆಯ ಉದ್ದಕ್ಕೂ ಕೂಡ ಹೇಳ್ತಾ ಬಂದರೆ, ಮಂಡ್ಯದ ಸ್ವಾಭಿಮಾನದ ದೃಷ್ಟಿಯಿಂದ ನನ್ನನ್ನು ಗೆಲ್ಲಿಸಬೇಕು, ನಾನು ಗೆದ್ದರೆ ಅಂಬರೀಷ್ ಅವರ ಈಡೇರದ ಕನಸುಗಳನ್ನು ನಾನು ನನಸು ಮಾಡ್ತೀನಿ, ಅಂಬರೀಷ್ ಅವರು ಇಟ್ಟುಕೊಂಡಿದ್ದಂಥ ಕನಸುಗಳನ್ನು ನಾನು ನನಸು ಮಾಡ್ತೀನಿ ಅನ್ನುವಂತಹ ಮಾತನ್ನು ಸುಮಲತಾ ಅವರು ತನ್ನ ಪ್ರಚಾರದ ಉದ್ದಕ್ಕೂ ಕೂಡ ಹೇಳ್ಕೊಂಡು ಬಂದಿದ್ರು. ಈ ಮೂಲಕ ಎರಡೂ ಕಡೆಯಿಂದ ಅತ್ಯಂತ ಪ್ರಬಲ ಪೈಪೋಟಿ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಂಡು ಬಂದಿತ್ತು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂತಹ ಕುತೂಹಲವನ್ನು ಇಡೀ ರಾಜ್ಯ ಇಟ್ಟುಕೊಂಡಿರುವಂಥದ್ದು. ಯಾಕಂದರೆ ಸುಮಲತಾ ಅಂಬರೀಷ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ನೇರ ಜಿದ್ದಾಜಿದ್ದಿನ ಚುನಾವಣಾ ಅಖಾಡವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮಾರ್ಪಟ್ಟಿದೆ. ಸುಮಲತಾ ಅವರ ಪರವಾಗಿ ಚಿತ್ರರಂಗದ ಸ್ಟಾರ್ ನಟರು ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ದರ್ಶನ್ ಅವರು ತನ್ನ ಕೈ ನೋವನ್ನು ಲೆಕ್ಕಿಸದೆ ಸತತವಾಗಿ ಈ ಒಂದು ಲೋಕಸಭಾ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಸಂಚರಿಸಿದ್ದಾರೆ. ಹಳ್ಳಿಗಳಿಗೆ ತಿರುಗಾಡಿದ್ದಾರೆ. ಆ ಮೂಲಕ ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ದೇವೇಗೌಡರು, ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೀಗೆ ಪ್ರತಿಯೊಬ್ಬರು ಕೂಡ JDS ಅಭ್ಯರ್ಥಿಯ ಪರವಾಗಿ ಶ್ರಮ ಹಾಕಿದ್ದಾರೆ. JDS ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಈ ಮೂಲಕವಾಗಿ ಎರಡೂ ಕಡೆಯಿಂದ ನಡೆದಿರುವಂತಹ ಚುನಾವಣಾ ಪ್ರಕ್ರಿಯೆ ಬಹಳ ಬಿರುಸಿನಿಂದ ಸಾಗಿತ್ತು. ಇನ್ನೊಂದು ಕಡೆಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಅವರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥದ್ದು. ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪತ್ನಿ ಜೊತೆಗೂಡಿ ಬಂದಿರುವಂತಹ ಪ್ರತಾಪ್ ಸಿಂಹ ತಮ್ಮ ಮತ ಚಲಾವಣೆಯನ್ನ ಮಾಡಿರುವಂತಹದ್ದು. ಮೇಡಮ್ ಸೈಡ್ ಸ್ವಲ್ಪ ನೀವು ಅಕ್ಕ ಬನ್ನಿ 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 ಸ್ವಲ್ಪ ಈ ಕಾಕಲ್ಲಿ ಬನ್ನಿ ಹಿಂಗ್ ಬನ್ನಿ ಅಕ್ಕ ಸುಮಮಾಸೂರು ಸೈಡ್ಗೆ ಮಾ ಮೇಡಮ್ ಸ್ವಲ್ಪ ಕ್ಲಾಸ್ ಮೇಡಮ್ 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 ಸ್ವಲ್ಪ ಕ್ಲಾಸ್ ಮೇಡಮ್ 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 ಕ್ಲಾಸ್ ಮೇಡಮ್ ಸ್ವಲ್ಪ ಮೇಡಮ್ 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 ಓಕೆ ನೀವೇನ್ರಿ ನೀವು ಎಲ್ರಿ ಹಿಂದೆ ತಳ್ತಾ ಇಲ್ಲನ್ರಿ ರಾಮ್ ರಾಮ್ ಅದ ಇತ್ತಣ ಒಂಚೂರು ತೆಗಿಬಿಟ್ರೆ ಏನ್ ಸಿಕ್ತಂಗೆ ಹಿಂದೆ ಎಲ್ಲ ತಳ್ತಾ ಇದ್ದಾರೆ ನಾನೇನ್ ಮಾಡಿ ಹೇಳೋದು ನಿಮ್ಗೆ ಅಲ್ಲ ಅವ್ರಿಗೆ ಗೊತ್ತಾಗ್ಲಿ ನಿಮ್ಗೆ ಗೊತ್ತಾದ್ರೆ ಅವ್ರಿಗೆ ಗೊತ್ತಾಗ್ಲಿ ಸ್ವಲ್ಪ ಡೌನ್ ಮಾಡೋಣ. ಹೀಗೆ ಅತ್ಯಂತ ಮುಖ್ಯವಾಗಿ ಈ ಒಂದು ಲೋಕಸಭಾ ಕ್ಷೇತ್ರದ ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ಪರ್ಧೆಯಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರುವಂತಹ ಸುಮಲತಾ ಮತ್ತು JDSನ ಅಭ್ಯರ್ಥಿ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ಅತ್ಯಂತ ಬಿರುಸಿನ ಸ್ಪರ್ಧೆ ಈ ಚುನಾವಣೆಯ ಸಂದರ್ಭದಲ್ಲಿ ನಡೆದಿದೆ. ಆದರೆ ಈ ಚುನಾವಣಾ ಪ್ರಕ್ರಿಯೆಯ ತೀರ್ಪನ್ನು ಇವತ್ತು ಬರಿತಾ ಇರುವಂತಹ ಕೆಲಸ ನಡೀತಾ ಇದೆ. ಮಂಡ್ಯದ ಮತದಾರರು ಇವತ್ತು ಮಂಡ್ಯದ ಮುಂದಿನ ಲೋಕಸಭಾ ಸದಸ್ಯ ಯಾರು ಅನ್ನುವ ನಿರ್ಧಾರವನ್ನು ಇವತ್ತು ಕೈಗೊಳ್ತಾರೆ. ಈ ಮೂಲಕವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಈಗ ಭಾಗಿಯಾಗಿರುವಂಥದ್ದು ಸುಮಲತಾ ಅಂಬರೀಷ್ ಅವರೀಗ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ, ತಮ್ಮ ಮತ ಚಲಾಯಿಸಿದ್ದಾರೆ. ದೊಡ್ಡ ಅರಸಿನಕೆರೆಯ ಮತಗಟ್ಟೆಯಲ್ಲಿ ಸುಮಲತಾ ಅಂಬರೀಷ್ ಅವರು ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹದ್ದು. ಹಕ್ಕು ಚಲಾಯಿಸಿದ ನಂತರ ತನ್ನ ಬೆರಳಿಗೆ ಹಾಕಿರುವಂತಹ ಇಂಕನ್ನು ಮತ್ತು ಮತ್ತೊಂದು ಕಡೆಯಲ್ಲಿ ನಾನು ಗೆಲ್ತೀನಿ ಅನ್ನುವಂತಹ ಒಂದು ಸಿಂಬಲ್ ಅನ್ನು ಕೂಡ ತೋರಿಸ್ತಾ ಇರುವಂತಹ ಸುಮಲತಾ ಅವರು ಈ ಮೂಲಕವಾಗಿ ಗೆಲುವಿನ ವಿಶ್ವಾಸದಲ್ಲಿ ಸುಮಲತಾ ಅಂಬರೀಷ್ ಇದ್ದಾರೆ. ದೊಡ್ಡರಸಿನಕೆರೆಯಲ್ಲಿ ಬಂದು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಈ ಬಾರಿಯ ಚುನಾವಣಾ ಪ್ರಕ್ರಿಯೆ ಬಹಳ ಬಿರುಸಿನಿಂದ ಸಾಗಿತ್ತು. ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಅಂದರೆ ಇಡೀ ರಾಜ್ಯದ ಫೋಕಸ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಡೆಗೆ ಶಿಫ್ಟ್ ಆಗಿತ್ತು. ಕಾರಣ ಇಷ್ಟೇ, ಒಂದು ಕಡೆಯಲ್ಲಿ ಸುಮಲತಾ ಅವರು ಸ್ಪರ್ಧಿಸಿದರು, ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರ ಪುತ್ರ ಈ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದರು. ದಿನದಿಂದ ದಿನಕ್ಕೆ ಮಾತಿನ ವರಸೆ ಎರಡೂ ಕಡೆಯಿಂದಲೂ ಕೂಡ ಬಹಳ ಜೋರಾಗಿ ಸಾಗಿತ್ತು. ಎರಡೂ ಕಡೆಯಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದ ಟಾಕ್ ಫೈಟ್ ನಡೆದಿದೆ. ಉತ್ತರ ಪ್ರತ್ಯುತ್ತರ, ಏಟು ಎದುರೇಟು ಇದು ಬಹಳ ಕಾಮನ್ ಆಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಣಿಸ್ಕೊಂಡಿತ್ತು. ಆದರೆ ಅಂತಿಮವಾಗಿ ವಿಜಯದ ನಗೆ, ಗೆಲುವಿನ ನಗೆ ಯಾರದ್ದು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಬೈಕ್
ಮೊಬೈಲ್ ಡೌನ್ ಮಾಡ್ರಿ ಸರ್. 11%ಗಿಂತ ಹೆಚ್ಚು ವೋಟ್ ಆಗಿದೆ. ಆದರೆ ಸಂಜೆ ವೇಳೆಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿದೆ. ಸುಮಾರು 16-17 ಲಕ್ಷ ಮತದಾರರನ್ನು ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ ಇದು. ಈ ವ್ಯಾಪ್ತಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಜನ ಭಾಗಿಯಾಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ ಅತಿ ಹೆಚ್ಚು ಮತದಾನ ಆಗಿರುವಂಥದ್ದು ವರದಿ ಆಗ್ತಾ ಇದೆ. 32% ದಕ್ಷಿಣ ಕನ್ನಡದಲ್ಲಿ, ಉಡುಪಿ ಚಿಕ್ಕಮಗಳೂರಲ್ಲಿ 29% ಅಷ್ಟು ವೋಟ್ ಆಗಿದೆ, ಹಾಸನದಲ್ಲಿ 23% ವೋಟ್ ನಡೆದಿರುವಂಥದ್ದು. ಇದುವರೆಗಿನ ಮತದಾನ ಪ್ರಕ್ರಿಯೆಯ ವಿವರವು ಕೂಡ ಲಭ್ಯವಾಗ್ತಾ ಇದೆ. ಮಂಡ್ಯದಲ್ಲಿ 17%ನಷ್ಟು ವೋಟ್ ಆಗಿದೆ, ತುಮಕೂರಿನಲ್ಲಿ 22.25, ಚಿತ್ರದುರ್ಗದಲ್ಲಿ 16.75ರಷ್ಟು ಮತದಾನ ನಡೆದಿರುವಂಥದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲೂ ಕೂಡ ಬಹಳ ವಿಶಿಷ್ಟವಾದಂತಹ ಬೆಳವಣಿಗೆಗಳು. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸೇತರ ಪಕ್ಷಗಳು ನಿರಂತರವಾಗಿ, ಅಂದರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸೇತರ ಪಕ್ಷಗಳಿಗೆ ನಿರಂತರವಾಗಿ ಒಮ್ಮೆ ಕಾಂಗ್ರೆಸ್ ಗೆದ್ರೆ ಮತ್ತೊಮ್ಮೆ ಕಾಂಗ್ರೆಸ್ಸೇತರ ಪಕ್ಷಗಳು ಗೆದ್ದಂತಹ ಇತಿಹಾಸವನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ನಿರಂತರವಾಗಿ ಪಡೆದಿತ್ತು. ಇನ್ನು ಮತದಾನದ ಬಳಿಕ ಮಠಕ್ಕೆ HDK ಕುಟುಂಬ ಭೇಟಿ ನೀಡಿದೆ. CM ಮಠಕ್ಕೆ ಭೇಟಿ ಕೊಟ್ಟರೆ, ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದರೆ ಅವರ ಪುತ್ರ ನಿಖಿಲ್ ಕ್ಷೇತ್ರದಲ್ಲಿ ರೌಂಡ್ ಹಾಕೋದಿಕ್ಕೆ ಹೊರಟಿದ್ದಾರೆ. ರಾಮನಗರದಲ್ಲಿರುವಂಥ ಆದಿಚುಂಚನಗಿರಿ ಮಠಕ್ಕೆ CM ಕುಟುಂಬ ಭೇಟಿ ನೀಡಿದರೆ, ಮತ್ತೊಂದು ಕಡೆಯಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಓಡಾಡೋದಕ್ಕಾಗಿ ಮಂಡ್ಯಕ್ಕೆ ತೆರಳಿದ್ದಾರೆ. ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪಡ್ಕೊಂಡಿದ್ದಾರೆ. ಪತ್ನಿ ಅನಿತಾ ಮತ್ತು ಪುತ್ರ ನಿಖಿಲ್ ಜೊತೆಗೆ ಆಗಮಿಸಿ ರಾಮನಗರದಲ್ಲಿರುವ ಆದಿಚುಂಚನಗಿರಿ ಮಠದ ಶಾಖಾ ಮಠದಲ್ಲಿ ಸ್ವಾಮೀಜಿಯವರು ಕೂಡ ಅಲ್ಲೇ ಇದ್ದರು. ನಿರ್ಮಲಾನಂದನಾಥ ಶ್ರೀಗಳು ಅಲ್ಲೇ ಇದ್ದರು. ಹೀಗಾಗಿ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನು ಪಡೆಯೋದಕ್ಕಾಗಿ ರಾಮನಗರದಲ್ಲಿರುವ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು CM ಕುಟುಂಬ ಪಡ್ಕೊಂಡಿದೆ. CM ಕುಮಾರಸ್ವಾಮಿ, ಪತ್ನಿ ಅನಿತಾ ಕುಮಾರಸ್ವಾಮಿ ಮತ್ತು ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಆದಿಚುಂಚನಗಿರಿಯ ಮಠದಲ್ಲಿ ಪಡ್ಕೊಂಡಿರುವಂಥದ್ದು. ರಾಮನಗರದಲ್ಲಿರುವಂಥ ಆದಿಚುಂಚನಗಿರಿ ಮಠದ ಶಾಖಾ ಮಠದಲ್ಲಿ ಸ್ವಾಮೀಜಿಯವರನ್ನು ಭೇಟಿಯಾಗಿ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದೆ. ಶ್ರೀಗಳ ಭೇಟಿಯಾಗಿ HDK ದಂಪತಿ ಈಗಾಗಲೇ ಆಶೀರ್ವಾದವನ್ನು ಪಡ್ಕೊಂಡಿರುವಂಥದ್ದು. ಇದಾದ ನಂತರ ನಿಖಿಲ್ ಕುಮಾರಸ್ವಾಮಿಯವರು ಕ್ಷೇತ್ರ ಸಂಚಾರಕ್ಕಾಗಿ ಮಂಡ್ಯದ ಕಡೆಗೆ ತೆರಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ತಮ್ಮ ಹಕ್ಕು ಚಲಾವಣೆಯನ್ನು ಮಾಡಿ ಕ್ಷೇತ್ರ ಸಂಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂದರೆ ಇವತ್ತು ಮತದಾನ ಪ್ರಕ್ರಿಯೆ ನಡೀತಾ ಇರೋ ಕಾರಣದಿಂದಾಗಿ ತಮ್ಮ ಪಕ್ಷದ ಏಜೆಂಟ್ರನ್ನು, ತನ್ನ ಪಕ್ಷದ ಕಾರ್ಯಕರ್ತರನ್ನು, ತನ್ನ ಪಕ್ಷದ ಬೂತ್ ಏಜೆಂಟ್ರನ್ನು ಹುರಿದುಂಬಿಸುವಂಥದ್ದು ಕೂಡ ಪಕ್ಷದ ಅಭ್ಯರ್ಥಿಗಳ ಬಹಳ ಮುಖ್ಯವಾದ ಕೆಲಸ ಆಗುತ್ತೆ. ಈ ಕಾರಣಕ್ಕಾಗಿ ಕ್ಷೇತ್ರದ ಉದ್ದಗಲಕ್ಕೂ ಆದಷ್ಟು ಮತಗಟ್ಟೆಗಳ ವ್ಯಾಪ್ತಿಗೆ ತೆರಳಿ ಅಲ್ಲಿ ಹೇಗೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನೋಂಥ ನೋಡುವಂತಹ ಕೆಲಸವನ್ನು ಕೂಡ ಅಭ್ಯರ್ಥಿಗಳು ಮಾಡ್ತಾರೆ. ಆ ಪ್ರಕ್ರಿಯೆಯಲ್ಲಿ ಈಗ ಸುಮಲತಾ ಅವರು ಕೂಡ ಭಾಗಿಯಾಗಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹೀಗೆ ಸ್ವಾಮೀಜಿಯವರನ್ನ ಭೇಟಿಯಾಗಿದ್ದಾರೆ CM ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆಯಲ್ಲಿ ಸುಮಲತಾ ಅಂಬರೀಶ್ ಅವರು ತಮ್ಮ ಮತವನ್ನು ಚಲಾಯಿಸಿ ಮಾತನಾಡ್ತಾ ಇದ್ದಾರೆ. ಫಸ್ಟ್ ಟೈಮು ನಾನು ಓಟ್ ಹಾಕೋತಾ ಇದ್ದೀನಿ. ತುಂಬ ಇದೊಂದು ಹೇಳೋಕ್ಕಾಗಲ್ಲ, ಒಂದು ಥರ ಒಂದು ಜವಾಬ್ದಾರಿ ಮತ್ತು ನನ್ನ ಒಂದು ಹೆಮ್ಮೆ ಅನಿಸ್ತಾ ಇದೆ. ಮಹಿಳೆಯಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಒಂದು ಹೋರಾಟವನ್ನೇ ನಡೆಸಿ ಇವತ್ತು ಇದೊಂದು ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಒಂದು ತಲುಪಿದ್ವಿ. ಅಲ್ಲ,
ನಾನು ಇವಾಗ ಅಂದರೆ ಬರ್ತಾ ಉದ್ದಕ್ಕೂ ಅಲ್ಲಲ್ಲಿ ಒಂದಷ್ಟು ಬೂತ್ಗಳ ಹತ್ರ ನಿಲ್ಲಿಸ್ಕೊಂಡು ಮಾತಾಡಿದ್ವಿ. ತುಂಬಾ ಪಾಸಿಟಿವ್ ಆಗಿದೆ ಎಲ್ಲ ಕಡೆ. ಐ ಥಿಂಕ್ ಜನ ಈ ಸಲ ಮಂಡ್ಯದ ಜನ ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅನ್ನೋದು ನನ್ನ ಭರವಸೆ. ಕೆಲವು ಕಡೆ ಮತಯಂತ್ರ ಕೈ ಕೊಟ್ಟಿದೆ, ಪ್ರಾಬ್ಲಮ್ ಇದೆ ಅಂತ ಆ ಥರ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದನ್ನು ನಾವು ಬಂದಂಗೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅದನ್ನು ಅಂದರೆ ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನು EC ಆಫೀಸಲ್ಲಿ ಅವರು ನೋಡ್ಕೋಬೇಕು. ಎಲ್ಲರೂ ಬಂದು ಕಡ್ಡಾಯವಾಗಿ ಮತದಾನ ಮಾಡಬಹುದು. ಎಲ್ಲರೂ ನಾನು ಇದು ಇವತ್ತಂತ ಅಲ್ಲ, ನಾನು ಪ್ರತಿ ಸಲ ನಾನು ಎಲೆಕ್ಷನ್ ಇದ್ದಾಗ ನಾನು ನನ್ನ ಸೋಷಿಯಲ್ ಮೀಡಿಯಾ ಆಗಲಿ TV ಮೂಲಕನಾಗಲಿ ಇದನ್ನೇ ಹೇಳ್ತೀನಿ. ಖಂಡಿತ ಎಲ್ಲರೂ ಬಂದು ಇದು ನಿಮ್ಮ ಒಂದು ಹಕ್ಕು, ಇದು ಒಂದು ಜವಾಬ್ದಾರಿ, ಇದನ್ನು ಯಾರೂ ಮರಿಬಾರ್ದು. ಎಲ್ಲರೂ ಯಾರು ಇವತ್ತು ಒಂದು ನಿಮಗೆ ಒಂದು ಗಂಟೆನೋ 2 ಗಂಟೆನೋ ಆಗ್ಬೋದು ಸ್ವಲ್ಪ ದೂರ ಇರೋರಿಗೆ, ಆದ್ರೂ ಬಂದು ನೀವು ಖಂಡಿತ ವೋಟ್ ಹಾಕಬೇಕು. ಯಾಕೆಂದರೆ ನಿಮ್ಮ ಒಂದು ಊರಾಗಲಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಲಿ, ನಿಮ್ಮ ಜಿಲ್ಲೆ ಆಗಲಿ, ನಿಮ್ಮ ದೇಶ ಆಗಲಿ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ಈ ಒಂದು ವೋಟಲ್ಲಿದೆ. ಮೇಡಮ್, ಈ ಹಿಂದೆ ಎಲ್ಲ ಅಂಬರೀಷ್ ಅವ್ರ ಜೊತೆ DC ತಮ್ಮನವರು ಬರ್ತಾ ಇದ್ರು. ಇವಾಗ ನೀವೇ ಎದುರಾಳಿ, ಅವ್ರ ಪಕ್ಷದಿಂದ ಒಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ಏನು ಹೇಳ್ತಾರೆ ಆಮೇಲೆ ಈ ಸರಿ ಅಂಬರೀಷ್ ಅವರು ಇಲ್ಲದೆ ಫಸ್ಟ್ ಟೈಮ್ ಬಂದು ವೋಟ್ ಹಾಕ್ತಾ ಇದ್ದೀವಿ. ಹೌದು, ಫಸ್ಟ್ ಟೈಮ್ ನಾನು ವೋಟ್ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಒಂದು ಫಸ್ಟ್ ಟೈಮ್ ಅಂತ ಹೇಳಬೇಕು. ಬಟ್ ದೇರ್ ಇಸ್ ಆಲ್ವೇಸ್ ಎ ಫಸ್ಟ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತಾರಲ್ಲ, ಹಾಗೆ ಪಾಲಿಟಿಕ್ಸಲ್ಲಿ ಯಾವಾಗ ಏನೇನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ವಲ್ಲ ಯಾವತ್ತು ಈ ಥರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ನನ್ನ ಪಕ್ಷ ಬೇರೆ ಬೇರೆ DC ತಮ್ಮನವರು ಅಂಬರೀಷ್ ಅವರು ಒಟ್ಟಿಗೆ ಬಂದು ವೋಟ್ ಹಾಕ್ತಾ ಇದ್ದಾರೆ. ಅವರಲ್ಲಿ ಅವ್ರ ಸಂಬಂಧಿಕರಲ್ವಾ, ಅಣ್ಣ ತಮ್ಮ ಅವರು. ಸೊ ಹಾಗಾಗಿ ಅಂಬರೀಷ್ ಅವರು ಯಾವತ್ತು ಪಕ್ಷ ನೋಡಿಕೊಂಡು ಏನು ಆ ಥರ ಡಿಫ್ರೆನ್ಸಸ್ ಮಾಡಿಲ್ಲ. ಅವರು ಎಲ್ಲ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ದಾರೆ. ಹಾಗೆ ನಾನೀಗ ಪಕ್ಷೇತರ ಅಭ್ಯರ್ಥಿ, ಎಲ್ಲ ಪಕ್ಷದವರು ನನಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಆಸೆ ನಂಬಿಕೆ ನನಗಿದೆ. ಮೇಡಮ್, ಇವತ್ತು ಟೂರಿಂಗ್ ಪ್ಯಾಕೇಜ್ ಇವತ್ತೇ ಖಾಲಿ ಮಾಡ್ತಾರೆ, 18 ಆಯಿತು. ಇನ್ನೇನು ಎಲೆಕ್ಷನ್ ಮುಗೀತಲ್ಲ, ಇನ್ನು ಆ ಮಾತುಗಳು ಯಾಕೆ ನಮಗೆ? ಅವರು ಆಯಿತು ಒಂಥರ ನಾನು ಮೊನ್ನೆನೇ 16 ದಿನ ಹೇಳಿದ್ನಲ್ಲ, ಒಂಥರ ವಾತಾವರಣ ಎಲ್ಲ ತುಂಬ ಒಂಥರ ಕೊಳಕು ಮಾಡಿ ಆಯಿತು ಮಳೆ ಬರಲಿ ಅಂತ. ನಿನ್ನೆನೆ ಮಳೆ ಬಂತು. ಸೊ ಎಲ್ಲ ಒಂಥರ ಮಂಡ್ಯದಲ್ಲಿ ಮಳೆ ಬಂತು, ಎಲ್ಲ ಸ್ವಲ್ಪ ವಾಶ್ ಔಟ್ ಆಗಿದೆ. ಇವತ್ತಿಂದ ಎಲ್ಲ ಒಳ್ಳೆ ದಿನಗಳು ಸ್ಟಾರ್ಟ್ ಆಗಬೇಕು ಮಂಡ್ಯಕ್ಕೆ ಅಂತ ನಾನು ಸೂಚಿಸ್ತೇನೆ. ಕೆಟ್ಟದೇನಿದೆ ಅದೆಲ್ಲ ವಾಶ್ ಔಟ್ ಆಯಿತು, ಒಳ್ಳೇದು ಮಾತ್ರ ಉಳಿಯುತ್ತೆ ಮಂಡ್ಯದಲ್ಲಿ, ಅದು ನನ್ನ ಭರವಸೆ. Madam, are you satisfied with the preparations made by the electoral officers in Mandya district? ಎಲೆಕ್ಟೋರಲ್ ಆಫೀಸಸ್ ಖಂಡಿತ ಅವ್ರ ಡ್ಯೂಟಿ ಅವ್ರು ಮಾಡೇ ಇರ್ತಾರೆ. ಆದ್ರೂ ಒಂದಷ್ಟು ಕಡೆ ಇದು ಈ ದಬ್ಬಾಳಿಕೆ, ಗೂಂಡಾಗಿರಿ ಒಂದಷ್ಟು ಕಡೆ ಆಫೀಸರ್ಸ್ ಜೊತೆಯಲ್ಲಿ ಇದು ಮಾಡ್ಕೊಂಡು ಮಾಡ್ತಾರೆ. ಅದನ್ನು ಎಷ್ಟೇ ಮಾಡಿದ್ರು ಒಂದಷ್ಟು ನಾವು ತಡೆಯೋಕ್ಕೂ ಆಗಲ್ಲ. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಆನ್ ದ ಹೋಲ್ ಅನ್ಯಾಯ ಆಗಲ್ಲ ಅನ್ನೋದು ನನ್ನ ನಂಬಿಕೆ. Why is that the second EVM ಮಾತ್ರ ಈ ಥರ ಪ್ರಾಬ್ಲಮ್ಸ್ ಆಗಿದೆ ಅಂತ 4-5 ಕಡೆ ಕಂಪ್ಲೇಂಟ್ಸ್ ಬಂದಿದೆ? ಏನಾದರೂ ಒಂದು ಟ್ಯಾಂಪರಿಂಗ್ ಮಾಡೇ ಇರ್ತಾರೆ 100%. ಅವರು ಈವರೆಗೂ ಮಾಡಿರೋ ಒಂದು ಸ್ಟ್ರಾಟಜೀಸ್ ನೋಡಿದ್ರೆ ಎಲ್ಲಾನು ಅವ್ರು ಮಾಡಿರೋದು. ಈಗ ನೋಡಿ, ನಾನೇ ಫಸ್ಟ್ ಟೈಮ್ ಹೋಗಿ ನಾನೇ ಒಂದು 5 ನಿಮಿಷ ತಗೊಂಡೆ ನಾನು ಎಲ್ಲಿದ್ದೀನಿ ಅಂತ EVM ಮೆಷಿನಲ್ಲಿ ನೋಡೋಕೆ. ಯಾಕಂದರೆ ಬೈ ಮಿಸ್ಟೇಕು ಏನೂ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆ ಥರ ಮಾಡಿದ್ದಾರೆ ಎಲ್ಲ ಕಡೆ. ಅವ್ರದ್ದು ಒಂದು ಸ್ಟ್ರಾಟಜಿ ಏನಾದರೂ ಸ್ಟ್ರೇಟ್ ಫಾರ್ವರ್ಡ್ ಇದ್ದರೆ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ ಹೋಲ್ ಹಾರ್ಟೆಡ್ ಆಗಿ. ಎಲ್ಲಾನು ಬ್ಯಾಕ್ ಹ್ಯಾಂಡೆಡ್ ಮೆಥಡೆ, ಎಲ್ಲಾನು ಒಂಥರ ನೆಗೆಟಿವ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಜನ ಇದ್ದಾರಲ್ಲ, ಅವರೇನು ಫೂಲ್ಸ್ ಆಗಲ್ಲ. ಆ ಮತದಾರರು ನನಗಿಂತ ತುಂಬಾ ತಿಳುವಳಿಕೆ ಇಟ್ಕೊಂಡು ತುಂಬ ಬುದ್ಧಿವಂತರಿದ್ದಾರೆ ಬಿಡಿ. ಅದು ಮಂಡ್ಯದ ಮತದಾರರು ಈ ಬಾರಿ ಮೋಸ ಹೋಗಲ್ಲ. ಕಾನ್ಫಿಡೆಂಟ್ ಆಗಿದೆ. ಅವರ ಮಾತು ಯಾವ ರೀತಿಯಾಗಿ ಒಂದು ಚುನಾವಣಾ